ಬಿಸ್ನೆಸ್ಗೆ ಫಂಡಿಂಗ್ ಇಲ್ಲ ಅಂತ ಬೇಜಾರಲ್ಲಿದ್ದೀರಾ? ಆ ಒಂದು ಬೇಜಾರನ್ನ ಮರ್ತು ಬಿಡಿ. ಕರ್ನಾಟಕ ಗೌರ್ಮೆಂಟ್ 50 ಲಕ್ಷ ರೂಪಾಯಿ ಗ್ರಾಂಟ್ ಮನಿ ಪ್ರೊವೈಡ್ ಮಾಡ್ತಾ ಇದೆ ಸ್ಟಾರ್ಟ್ಅಪ್ ಕಂಪನಿ ಅವರಿಗೆ. ಇದರಲ್ಲಿ ಗೌರ್ಮೆಂಟ್ ಇಕ್ವಿಟಿ ಇಲ್ಲ, ಅಂದ್ರೆ ಗೌರ್ಮೆಂಟ್ ಯಾವುದೇ ತರದ ಶೇರ್ ಅನ್ನ ತಗೊಳ್ತಾ ಇಲ್ಲ. ಆಗಸ್ಟ್ 15ಗೆ ಈ ಒಂದು ಸ್ಕೀಮ್ ಓಪನ್ ಆಗಿದೆ. ಸೆಪ್ಟೆಂಬರ್ 15 ವರೆಗೂ ನೀವು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಹೇಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು, ಯಾವ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಬೇಕು, ಸೆಲೆಕ್ಟಿಂಗ್ ಪ್ರೋಸೆಸ್ ಏನಿದೆ, ಮತ್ತೆ ಸೆಲೆಕ್ಟ್ ಆಗಕ್ಕೆ ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತೀನಿ. eitbt.karnataka.in ಇಲ್ಲಿ ನೀವು ಅಪ್ಲಿಕೇಶನ್ ಮತ್ತೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಡಾಕ್ಯುಮೆಂಟ್ಸ್ ಲೈಕ್ ಕಂಪನಿ ಡಾಕ್ಯುಮೆಂಟ್ಸ್, ಪಿಚ್ ಡೆಕ್ ಇವೆಲ್ಲ ಅಪ್ಲೋಡ್ ಮಾಡಬೇಕು. ನಿಮ್ಮ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅಥವಾ LLP ಮತ್ತೆ ರಿಜಿಸ್ಟರ್ಡ್ ಆಸ್ ಸ್ಟಾರ್ಟ್ಅಪ್ ವಿತ್ ಸ್ಟಾರ್ಟ್ಅಪ್ ಇಂಡಿಯಾ ಇರಬೇಕು. ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ಅಪ್ಲಿಕೇಶನ್ ರಿವ್ಯೂ ಮಾಡಿ ನಿಮಗೆ ಕಾಲ್ ಮಾಡ್ತಾರೆ ಪ್ರೆಸೆಂಟೇಷನ್ ಮತ್ತೆ ಪಿಚ್ ಮಾಡೋಕೆ. ಈ ಒಂದು ಇವೆಂಟ್ ಅಲ್ಲಿ ಜೂರಿ ಪೀಪಲ್ ಅಂದ್ರೆ ನಂಬರ್ ಆಫ್ ಪೀಪಲ್ ಫ್ರಮ್ NASSCOM ಮತ್ತೆ ಅದರ್ ಫರ್ಮ್ VCs ಇವರೆಲ್ಲ ಸೇರಿ ಡಿಸೈಡ್ ಮಾಡ್ತಾರೆ ಯಾರಿಗೆ ಫಂಡಿಂಗ್ ಅನ್ನ ಪ್ರೊವೈಡ್ ಮಾಡಬೇಕು ಅಂತ. ಆಲ್ರೆಡಿ 1000 ಪೀಪಲ್ಸ್ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿದ್ದಾರೆ. ನಿಮ್ಮ ಅಪ್ಲಿಕೇಶನ್ ಸೆಲೆಕ್ಟ್ ಆಗಬೇಕು ಅಂದ್ರೆ ನೀವು ಈ 3 ಪಾಯಿಂಟ್ಸ್ ಮೇಲೆ ಇಂಪಾರ್ಟೆನ್ಸ್ ಕೊಡಿ. ನಿಮ್ಮ ಐಡಿಯಾ ಎಷ್ಟೊಂದು ಇನೋವೇಟಿವ್ ಆಗಿದೆ, ಅಂದ್ರೆ ಮಾರ್ಕೆಟಲ್ಲಿ ಸಿಗೋ ಪ್ರಾಡಕ್ಟ್ಗಿಂತ ನಿಮ್ಮ ಪ್ರಾಡಕ್ಟ್ ಎಷ್ಟೊಂದು ಡಿಫ್ರೆಂಟ್ ಆಗಿದೆ, ಸರ್ವಿಸ್ ಪ್ರೊಸೆಸ್ ಮತ್ತೆ ನಿಮ್ಮ ಪ್ರಾಡಕ್ಟ್ ಎಷ್ಟೊಂದು ಎಫಿಷಿಯೆಂಟ್ ಆಗಿದೆ, ಅಂದ್ರೆ ಕ್ವಾಲಿಟಿ ಮತ್ತೆ ಕಾಸ್ಟ್ ಎಫಿಷಿಯನ್ಸಿ, ಮತ್ತೆ ಎಷ್ಟು ಜನಕ್ಕೆ ಇದರಿಂದ ಲಾಭ ಆಗ್ತಿದೆ, ಅಂದ್ರೆ ಎಂಪ್ಲಾಯ್ಮೆಂಟ್ ಮತ್ತೆ ವೆಲ್ತ್ ಅಪಾರ್ಚುನಿಟೀಸ್ ಎಷ್ಟೊಂದು ಕ್ರಿಯೇಟ್ ಆಗ್ತಾ ಇದೆ. ಬರೀ ಫೌಂಡರ್ಸಿಗೆ ಮಾತ್ರ ಇದರಿಂದ ಲಾಭ ಆಗಬಾರ್ದು. ಇದರಲ್ಲಿ 3 ಸ್ಕೀಮ್ ಇದೆ. ಎಲಿವೇಟ್ 2025 ಇದು ಎಲ್ಲ ಕರ್ನಾಟಕದವರೆಗೂ ಓಪನ್ ಇದೆ. 2ನೇ ಸ್ಕೀಮ್ ಎಲಿವೇಟ್ ಉನ್ನತಿ, ಇದು ಫೌಂಡರ್ಸ್ SC/ST ಇರ್ತಾರೆ, ಅವ್ರು ಅಪ್ಲೈ ಮಾಡಬಹುದು. 3ನೇ ಸ್ಕೀಮ್ ಎಲಿವೇಟ್ ಮೈನಾರಿಟೀಸ್ 2025 ಮೈನಾರಿಟಿ ಫೌಂಡರ್ ಇದಕ್ಕೆ ಅಪ್ಲೈ ಮಾಡಬಹುದು.